ನಿನ್ನೆ ಸುಮಾರು 4:30ಕ್ಕೆ ಸುರಿದಂತಹ ಭಾರೀ ಮಳೆಯಿಂದ ಅವಘಡವೇ ಸೃಷ್ಟಿಯಾಯಿತು. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಅವಾಂತರಗಳನ್ನ ಮಳೆರಾಯ ಸೃಷ್ಟಿ ಮಾಡಿದ್ದ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿತದಿಂದಾಗಿ ಸ್ಥಳದಲ್ಲೇ 7 ಜನರ ದಾರುಣ ಸಾವು ಕೂಡ ಆಯಿತು. ಆ ಒಂದು ಸ್ಪಾಟ್ ನಲ್ಲಿ ನಾನಿರುವಂತದ್ದು ತಾವು ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ಯಾವ ರೀತಿಯಾದಂತಹ ಆ ಒಂದು ಕಾಂಪೌಂಡ್ ಕುಸಿದು 7 ಜನರ ಸಾವಾಗಿದೆ. ಅದರ ಅವಶೇಷಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ತಾವು ರಿಪಬ್ಲಿಕ್ ನ ದೃಶ್ಯಗಳಲ್ಲಿ ಅದನ್ನ ಗಮನಿಸಬಹುದು. ತುಂಬಾ ಹಳೆಯದಾದಂತಹ ಕಾಂಪೌಂಡ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರ ನಿರ್ಲಕ್ಷ್ಯದಿಂದ ಈ ಒಂದು ದುರಂತ ಆಯ್ತು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂತದ್ದು. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು. ಅಧಿಕಾರಿಗಳಿಗೆ ಲೆಫ್ಟ್ ಅಂಡ್ ರೈಟ್ ಕ್ಲಾಸ್ ನ ಕೂಡ ತೆಗೆದುಕೊಂಡ್ರು. ತಾವ್ಯಾಕೆ ಹೋಗಿ ಮುಂಚೆನೆ ಗಮನಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಕೂಡ ಬಂತು. ಆದ್ರೆ ಬೌರಿಂಗ್ ನ ಕ್ಯಾಂಪಸ್ ಒಳಭಾಗದಲ್ಲಿ ಕಾಮಗಾರಿ ನಡೀತಾ ಇತ್ತು. ಒಣಮಣ್ಣನ್ನ ಫಿಲ್ ಮಾಡಿದ್ರು. ಅದರಿಂದ ಈ ರೀತಿಯಾದಂತಹ ಘಟನೆ ಆಯ್ತು ಅನ್ನುವಂತಹ ಕುಂಟು ನೆಪಗಳನ್ನ ಅಲ್ಲಿ ಹೇಳಲಾಯಿತು. ಆದ್ರೆ ಒಂದನ್ನ ನಾವಿಲ್ಲಿ ಗಮನಿಸಬಹುದು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ ಆ ಅಂಶವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಕಾಂಪೌಂಡ್ ಏನೋ ಇದೆ, ಒಳಗಡೆ ಕಾಮಗಾರಿ ಆಯ್ತು. ಆದ್ರೆ ಮಳೆ ಬಂದ್ರೆ ಆ ಮಳೆಯ ನೀರು, ಹೆಚ್ಚಿನ ನೀರು ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಪೈಪ್ ವ್ಯವಸ್ಥೆ ಇಲ್ಲ ಅನ್ನೋದನ್ನು ಕೂಡ ತಾವಿಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ. ಹಾಗಾಗಿ ಇಲ್ಲಿ ಈ ರೀತಿಯಾದಂತಹ ಘಟನೆ ಕೂಡ ಆಗಿದೆ. ಇಲ್ಲಿ ಮೃತಗೀಡಾದಂತಹ 7 ಜನರು ಕೂಡ ಬಡವರು, ಬೀದಿ ಬದಿ ವ್ಯಾಪಾರಸ್ಥರು, ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಇರುವಂತದ್ದು. ಹಲವರಿಗೆ ಇಲ್ಲಿ ಗಾಯಗಳು ಕೂಡ ಆಯಿತು. ಸ್ಥಳದಲ್ಲಿ ಸುಮಾರು 2 ಮಕ್ಕಳು ಸೇರಿದಂತೆ 7 ಜನರ ಸಾವು, ದಾರುಣ ಸಾವಾಯಿತು. ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಒಂದು ಘಟನೆ, ಅವಾಂತರವನ್ನ ಮಳೆರಾಯ ಸೃಷ್ಟಿ ಮಾಡ್ತಾನೆ. ನಾನು ಇಲ್ಲಿನ ಚಿತ್ರಣವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇಲ್ಲಿನ ಕಾಂಪೌಂಡ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತೀವಿ. ಇದರ ಮುಂದುವರೆದಂತಹ ಭಾಗವಾಗಿ ಈಗ ನಿನ್ನೆ ಅಲ್ಲಿ ಆ ಒಂದು ಅವಾಂತರ ಸೃಷ್ಟಿಯಾಗಿದ್ದು. ಇದೇ ರೀತಿಯಾದಂತಹ ಚಿತ್ರಣ ಅಲ್ಲಿ ನಿನ್ನೆ ಕೂಡ ಇತ್ತು. ಆದ್ರೆ ಅದನ್ನ ಗಮನಿಸಿಲ್ಲ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂತದ್ದು, ಆರೋಪ ಕೂಡ ಬಂದಿರುವಂತದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ, ನೀನ್ ಯಾಕಪ್ಪ ಒಳಗಡೆ ಹೋಗಿ ಗಮನಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಇಂಜಿನಿಯರ್ಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಅವರು ಹೇಳುವಂತಹ ನೆಪ ಏನಂತಂದ್ರೆ ಅದು ಬೌರಿಂಗ್ ನ ಕ್ಯಾಂಪಸ್, ಅವರ ಪ್ರಿಮೈಸಿಸ್, ಅವರ ಸ್ಥಳ ವ್ಯಾಪ್ತಿ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿತ್ತು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಈ ರೀತಿಯಾದಂತಹ ಅಂದ್ರೆ ಕುಸಿಯಬಹುದಾದಂತಹ ಕಟ್ಟಡಗಳಿದಾವೆ, ಕಾಂಪೌಂಡ್ಗಳಿದಾವೆ, ಅಂದ್ರೆ ಸರ್ಕಾರಿ ಕಟ್ಟಡಗಳಿದಾವೆ, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಕುಸಿತ ಆಗುವ ರೀತಿಯಲ್ಲಿ ಇರುವಂತಹ ಮರಗಳಿದಾವೆ. ಅವುಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕು. ಹೊಸದ ರೀತಿಯಲ್ಲಿ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಆ ರೀತಿಯಾದಂತಹ ಆದೇಶಗಳು ಕೂಡ ಬಂದಿದೆ. ಈ ಒಂದು ದುರಂತ ಏನಾಗಿದೆ, ಈ ದುರಂತ ಸಂಬಂಧಪಟ್ಟಂತೆ ತನಿಖೆಗೂ ಕೂಡ ಈಗಾಗಲೇ ಆದೇಶ ಮಾಡಿರುವಂತದ್ದು. ಇನ್ನು ಸಾವಿಗೀಡಾದಂತಹ 7 ಜನರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ನಂತರ ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿಸುವಂತಹ ಕೆಲಸ ಕೂಡ ಆಗಿರುವಂತದ್ದು. 5 ಲಕ್ಷ ಪರಿಹಾರ ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿ ಸ್ಥಳೀಯರ ಪ್ರಶ್ನೆ ಏನ್ ಗೊತ್ತಾ, ಈ ಒಂದು ಘಟನೆ ಏನಾಯ್ತು, ಈ ಘಟನೆ ಆಗುವ ಮುನ್ನ ಅಂದ್ರೆ ಸಮಸ್ಯೆ ಬರುವ ಮುನ್ನ ಆ ಒಂದು ಪರಿಹಾರವನ್ನ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂತಹ ಒಂದು ಆಂಗ್ಲ ಭಾಷೆಯ ಪದ ಏನಿದೆ ಅದನ್ನ ಇಲ್ಲಿ ಗಮನಿಸಬೇಕಾಗಿತ್ತು ಅಧಿಕಾರಿಗಳು ಅನ್ನುವಂಥದ್ದು ಸ್ವತಃ ಸಿಎಂ ಅವರ ಪ್ರಶ್ನೆ, ಜೊತೆಗೆ ಸ್ಥಳೀಯರ ಪ್ರಶ್ನೆ ಕೂಡ ಆಗಿತ್ತು. ನಿನ್ನೆ ಸುಮಾರು 4:30ಕ್ಕೆ ಸುರಿದಂತಹ ಭಾರೀ ಮಳೆಯಿಂದ ಅವಘಡವೇ ಸೃಷ್ಟಿಯಾಯಿತು. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಅವಾಂತರಗಳನ್ನ ಮಳೆರಾಯ ಸೃಷ್ಟಿ ಮಾಡಿದ್ದ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿತದಿಂದಾಗಿ ಸ್ಥಳದಲ್ಲೇ 7 ಜನರ ದಾರುಣ ಸಾವು ಕೂಡ ಆಯಿತು. ಆ ಒಂದು ಸ್ಪಾಟ್ ನಲ್ಲಿ ನಾನಿರುವಂತದ್ದು ತಾವು ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ಯಾವ ರೀತಿಯಾದಂತಹ ಆ ಒಂದು ಕಾಂಪೌಂಡ್ ಕುಸಿದು 7 ಜನರ ಸಾವಾಗಿದೆ. ಅದರ ಅವಶೇಷಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ತಾವು ರಿಪಬ್ಲಿಕ್ ನ ದೃಶ್ಯಗಳಲ್ಲಿ ಅದನ್ನ ಗಮನಿಸಬಹುದು. ತುಂಬಾ ಹಳೆಯದಾದಂತಹ ಕಾಂಪೌಂಡ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರ ನಿರ್ಲಕ್ಷ್ಯದಿಂದ ಈ ಒಂದು ದುರಂತ ಆಯ್ತು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂತದ್ದು. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು. ಅಧಿಕಾರಿಗಳಿಗೆ ಲೆಫ್ಟ್ ಅಂಡ್ ರೈಟ್ ಕ್ಲಾಸ್ ನ ಕೂಡ ತೆಗೆದುಕೊಂಡ್ರು. ತಾವ್ಯಾಕೆ ಹೋಗಿ ಮುಂಚೆನೆ ಗಮನಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಕೂಡ ಬಂತು. ಆದ್ರೆ ಬೌರಿಂಗ್ ನ ಕ್ಯಾಂಪಸ್ ಒಳಭಾಗದಲ್ಲಿ ಕಾಮಗಾರಿ ನಡೀತಾ ಇತ್ತು. ಒಣಮಣ್ಣನ್ನ ಫಿಲ್ ಮಾಡಿದ್ರು. ಅದರಿಂದ ಈ ರೀತಿಯಾದಂತಹ ಘಟನೆ ಆಯ್ತು ಅನ್ನುವಂತಹ ಕುಂಟು ನೆಪಗಳನ್ನ ಅಲ್ಲಿ ಹೇಳಲಾಯಿತು. ಆದ್ರೆ ಒಂದನ್ನ ನಾವಿಲ್ಲಿ ಗಮನಿಸಬಹುದು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ ಆ ಅಂಶವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಕಾಂಪೌಂಡ್ ಏನೋ ಇದೆ, ಒಳಗಡೆ ಕಾಮಗಾರಿ ಆಯ್ತು. ಆದ್ರೆ ಮಳೆ ಬಂದ್ರೆ ಆ ಮಳೆಯ ನೀರು, ಹೆಚ್ಚಿನ ನೀರು ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಪೈಪ್ ವ್ಯವಸ್ಥೆ ಇಲ್ಲ ಅನ್ನೋದನ್ನು ಕೂಡ ತಾವಿಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ. ಹಾಗಾಗಿ ಇಲ್ಲಿ ಈ ರೀತಿಯಾದಂತಹ ಘಟನೆ ಕೂಡ ಆಗಿದೆ. ಇಲ್ಲಿ ಮೃತಗೀಡಾದಂತಹ 7 ಜನರು ಕೂಡ ಬಡವರು, ಬೀದಿ ಬದಿ ವ್ಯಾಪಾರಸ್ಥರು, ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಇರುವಂತದ್ದು. ಹಲವರಿಗೆ ಇಲ್ಲಿ ಗಾಯಗಳು ಕೂಡ ಆಯಿತು. ಸ್ಥಳದಲ್ಲಿ ಸುಮಾರು 2 ಮಕ್ಕಳು ಸೇರಿದಂತೆ 7 ಜನರ ಸಾವು, ದಾರುಣ ಸಾವಾಯಿತು. ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಒಂದು ಘಟನೆ, ಅವಾಂತರವನ್ನ ಮಳೆರಾಯ ಸೃಷ್ಟಿ ಮಾಡ್ತಾನೆ. ನಾನು ಇಲ್ಲಿನ ಚಿತ್ರಣವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇಲ್ಲಿನ ಕಾಂಪೌಂಡ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತೀವಿ. ಇದರ ಮುಂದುವರೆದಂತಹ ಭಾಗವಾಗಿ ಈಗ ನಿನ್ನೆ ಅಲ್ಲಿ
ಆ ಒಂದು ಅವಾಂತರ ಸೃಷ್ಟಿಯಾಗಿದ್ದು. ಇದೇ ರೀತಿಯಾದಂತಹ ಚಿತ್ರಣ ಅಲ್ಲಿ ನಿನ್ನೆ ಕೂಡ ಇತ್ತು, ಆದ್ರೆ ಅದನ್ನ ಗಮನಿಸಿಲ್ಲ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂತದ್ದು, ಆರೋಪ ಕೂಡ ಬಂದಿರುವಂತದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ, ನೀನ್ ಯಾಕಪ್ಪ ಒಳಗಡೆ ಹೋಗಿ ಗಮನಿಸಲಿಲ್ಲ ಅನ್ನುವಂತ ರೀತಿಯಲ್ಲಿ ಇಂಜಿನಿಯರ್ಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಅವರು ಹೇಳುವಂತಹ ನೆಪ ಏನಂತಂದ್ರೆ ಅದು ಬೌರಿಂಗ್ ನ ಕ್ಯಾಂಪಸ್, ಅವರ ಪ್ರಿಮೈಸಿಸ್, ಅವರ ಸ್ಥಳ ವ್ಯಾಪ್ತಿ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿತ್ತು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಈ ರೀತಿಯಾದಂತಹ ಅಂದ್ರೆ ಕುಸಿಯಬಹುದಾದಂತಹ ಕಟ್ಟಡಗಳಿದಾವೆ, ಕಾಂಪೌಂಡ್ಗಳಿದಾವೆ, ಅಂದ್ರೆ ಸರ್ಕಾರಿ ಕಟ್ಟಡಗಳಿದಾವೆ, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಕುಸಿತ ಆಗುವ ರೀತಿಯಲ್ಲಿರುವಂತಹ ಮರಗಳಿದಾವೆ. ಅವುಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕು. ಹೊಸದ ರೀತಿಯಲ್ಲಿ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಆ ರೀತಿಯಾದಂತಹ ಆದೇಶಗಳು ಕೂಡ ಬಂದಿದೆ. ಈ ಒಂದು ದುರಂತ ಏನಾಗಿದೆ, ಈ ದುರಂತ ಸಂಬಂಧಪಟ್ಟಂತೆ ತನಿಖೆಗೂ ಕೂಡ ಈಗಾಗಲೇ ಆದೇಶ ಮಾಡಿರುವಂತದ್ದು. ಇನ್ನು ಸಾವಿಗೀಡಾದಂತಹ 7 ಜನರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ನಂತರ ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿಸುವಂತಹ ಕೆಲಸ ಕೂಡ ಆಗಿರುವಂತದ್ದು. 5 ಲಕ್ಷ ಪರಿಹಾರ ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿ ಸ್ಥಳೀಯರ ಪ್ರಶ್ನೆ ಏನ್ ಗೊತ್ತಾ, ಈ ಒಂದು ಘಟನೆ ಏನಾಯ್ತು, ಈ ಘಟನೆ ಆಗುವ ಮುನ್ನ ಅಂದ್ರೆ ಸಮಸ್ಯೆ ಬರುವ ಮುನ್ನ ಆ ಒಂದು ಪರಿಹಾರವನ್ನ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂತಹ ಒಂದು ಆಂಗ್ಲ ಭಾಷೆಯ ಪದ ಏನಿದೆ ಅದನ್ನ ಇಲ್ಲಿ ಗಮನಿಸಬೇಕಾಗಿತ್ತು ಅಧಿಕಾರಿಗಳು ಅನ್ನುವಂಥದ್ದು ಸ್ವತಃ ಸಿಎಂ ಅವರ ಪ್ರಶ್ನೆ, ಜೊತೆಗೆ ಸ್ಥಳೀಯರ ಪ್ರಶ್ನೆ ಕೂಡ ಆಗಿತ್ತು. ನಿನ್ನೆ ಸುಮಾರು 4:30ಕ್ಕೆ ಸುರಿದಂತಹ ಭಾರೀ ಮಳೆಯಿಂದ ಅವಘಡವೇ ಸೃಷ್ಟಿಯಾಯಿತು. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಅವಾಂತರಗಳನ್ನ ಮಳೆರಾಯ ಸೃಷ್ಟಿ ಮಾಡಿದ್ದ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿತದಿಂದಾಗಿ ಸ್ಥಳದಲ್ಲೇ 7 ಜನರ ದಾರುಣ ಸಾವು ಕೂಡ ಆಯಿತು. ಆ ಒಂದು ಸ್ಪಾಟ್ ನಲ್ಲಿ ನಾನಿರುವಂತಹ ತಾವು ದೃಶ್ಯಗಳು ಕೂಡ ನೋಡ್ತಾ ಇರಬಹುದು. ಯಾವ ರೀತಿಯಾದಂತಹ ಆ ಒಂದು ಕಾಂಪೌಂಡ್ ಕುಸಿದು 7 ಜನರ ಸಾವಾಗಿದೆ. ಅದರ ಅವಶೇಷಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ತಾವು ರಿಪಬ್ಲಿಕ್ ನ ದೃಶ್ಯಗಳಲ್ಲಿ ಅದನ್ನ ಗಮನಿಸಬಹುದು. ತುಂಬಾ ಹಳೆಯದಾದಂತಹ ಕಾಂಪೌಂಡ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರ ನಿರ್ಲಕ್ಷ್ಯದಿಂದ ಈ ಒಂದು ದುರಂತ ಆಯ್ತು ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂತದ್ದು. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಅಧಿಕಾರಿಗಳಿಗೆ ಲೆಫ್ಟ್ ಅಂಡ್ ರೈಟ್ ಕ್ಲಾಸ್ ನ ಕೂಡ ತೆಗೆದುಕೊಂಡ್ರು. ತಾವ್ಯಾಕೆ ಹೋಗಿ ಮುಂಚೆನೆ ಗಮನಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಕೂಡ ಬಂತು. ಆದ್ರೆ ಬೌರಿಂಗ್ ನ ಕ್ಯಾಂಪಸ್ ಒಳಭಾಗದಲ್ಲಿ ಕಾಮಗಾರಿ ನಡೀತಾ ಇತ್ತು, ಒಣಮಣ್ಣನ್ನ ಫಿಲ್ ಮಾಡಿದ್ರು, ಅದರಿಂದ ಈ ರೀತಿಯಾದಂತಹ ಘಟನೆ ಆಯ್ತು ಅನ್ನುವಂತಹ ಕುಂಟು ನೆಪಗಳನ್ನ ಅಲ್ಲಿ ಹೇಳಲಾಯಿತು. ಆದ್ರೆ ಒಂದನ್ನ ನಾವಿಲ್ಲಿ ಗಮನಿಸಬಹುದು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ, ಆ ಅಂಶವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಈ ಕಾಂಪೌಂಡ್ ಏನೋ ಇದೆ, ಒಳಗಡೆ ಕಾಮಗಾರಿ ಆಯ್ತು, ಆದ್ರೆ ಮಳೆ ಬಂದ್ರೆ ಆ ಮಳೆಯ ನೀರು, ಹೆಚ್ಚಿನ ನೀರು ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಪೈಪ್ ವ್ಯವಸ್ಥೆ ಇಲ್ಲ ಅನ್ನೋದನ್ನು ಕೂಡ ತಾವಿಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ. ಹಾಗಾಗಿ ಇಲ್ಲಿ ಈ ರೀತಿಯಾದಂತಹ ಘಟನೆ ಕೂಡ ಆಗಿದೆ. ಇಲ್ಲಿ ಮೃತಗೀಡಾದಂತಹ 7 ಜನರು ಕೂಡ ಬಡವರು, ಬೀದಿ ಬದಿ ವ್ಯಾಪಾರಸ್ಥರು, ಬೇರೆ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಇರುವಂತದ್ದು. ಹಲವರಿಗೆ ಇಲ್ಲಿ ಗಾಯಗಳು ಕೂಡ ಆಯಿತು. ಸ್ಥಳದಲ್ಲಿ ಸುಮಾರು 2 ಮಕ್ಕಳು ಸೇರಿದಂತೆ 7 ಜನರ ಸಾವು, ದಾರುಣ ಸಾವಾಯಿತು. ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಒಂದು ಘಟನೆ, ಅವಾಂತರವನ್ನ ಮಳೆರಾಯ ಸೃಷ್ಟಿ ಮಾಡ್ತಾನೆ. ನಾನು ಇಲ್ಲಿನ ಚಿತ್ರಣವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇಲ್ಲಿನ ಕಾಂಪೌಂಡ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತೀವಿ. ಇದರ ಮುಂದುವರೆದಂತಹ ಭಾಗವಾಗಿ ಈಗ ನಿನ್ನೆ ಅಲ್ಲಿ ಆ ಒಂದು ಅವಾಂತರ ಸೃಷ್ಟಿಯಾಗಿದ್ದು. ಇದೇ ರೀತಿಯಾದಂತಹ ಚಿತ್ರಣ ಅಲ್ಲಿ ನಿನ್ನೆ ಕೂಡ ಇತ್ತು, ಆದ್ರೆ ಅದನ್ನ ಗಮನಿಸಿಲ್ಲ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂತದ್ದು, ಆರೋಪ ಕೂಡ ಬಂದಿರುವಂತದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ, ನೀನ್ ಯಾಕಪ್ಪ ಒಳಗಡೆ ಹೋಗಿ ಗಮನಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಇಂಜಿನಿಯರ್ಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಅವರು ಹೇಳುವಂತಹ ನೆಪ ಏನಂತಂದ್ರೆ ಅದು ಬೌರಿಂಗ್ ನ ಕ್ಯಾಂಪಸ್, ಅವರ ಪ್ರಿಮೈಸಿಸ್, ಅವರ ಸ್ಥಳ ವ್ಯಾಪ್ತಿ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿತ್ತು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಈ ರೀತಿಯಾದಂತಹ ಅಂದ್ರೆ ಕುಸಿಯಬಹುದಾದಂತಹ ಕಟ್ಟಡಗಳಿದಾವೆ, ಕಾಂಪೌಂಡ್ಗಳಿದಾವೆ, ಅಂದ್ರೆ ಸರ್ಕಾರಿ ಕಟ್ಟಡಗಳಿದಾವೆ, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಕುಸಿತ ಆಗುವ ರೀತಿಯಲ್ಲಿರುವಂತಹ ಮರಗಳಿದಾವೆ. ಅವುಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕು. ಹೊಸದ ರೀತಿಯಲ್ಲಿ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಆ ರೀತಿಯಾದಂತಹ ಆದೇಶಗಳು ಕೂಡ ಬಂದಿದೆ. ಈ ಒಂದು ದುರಂತ ಏನಾಗಿದೆ, ಈ ದುರಂತ ಸಂಬಂಧಪಟ್ಟಂತೆ ತನಿಖೆಗೂ ಕೂಡ ಈಗಾಗಲೇ ಆದೇಶ ಮಾಡಿರುವಂತದ್ದು. ಇನ್ನು ಸಾವಿಗೀಡಾದಂತಹ 7 ಜನರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ನಂತರ ಈಗಾಗಲೇ